ದೇವ್ರಿಗೆ ಬೇಕಾಗಿರೋದು ಕ್ರಮ ರೀ. ಹಲ್ಲೆಲೂಯಾ. ನಮ್ಮಲ್ಲಿ ದೇವರು ಕ್ವಾಲಿಟೀಸ್ ಹುಡುಕ್ತಾ ಇದ್ದಾರೆ. ನನ್ನ ಮಗಳನ್ನ ಬ್ಲೆಸ್ ಮಾಡಬೇಕು, ಈ ಕುಟುಂಬನ ಆಶೀರ್ವಾದ ಮಾಡಬೇಕು, ಈ ಒಂದು ಕುಟುಂಬನ, ಈ ಒಂದು ಮಗನನ್ನು, ಈ ಒಂದು ಮಗಳನ್ನು ಸೇವೆಯ ನಿಮಿತ್ತ ಉಪಯೋಗ ಮಾಡಬೇಕು, ನನಗೋಸ್ಕರ ಇವರು ನನ್ನ ಕೈಯಲ್ಲಿರೋ ಸಾಧನೆಗಳಾಗಬೇಕು. ದೇವರು ಉಪಯೋಗ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ನಮ್ಮನ್ನ. ಅದಕ್ಕೆ ನಮ್ಮೊಳಗಿರೋ ಕ್ವಾಲಿಟೀಸ್ ನೋಡ್ತಾ ಇದ್ದಾರೆ. ಯಾವ ಕಂಪನಿ ಕೂಡ ಇಂಟರ್ವ್ಯೂ ಇಲ್ದಂಗೆ ಕೆಲಸ ಕೊಡಲ್ಲ ನಿನಗೆ. ಯಾವ ಕಂಪನಿನೂ ಇಂಟರ್ವ್ಯೂ ಇಲ್ದಂಗೆ ಕೆಲಸ ಕೊಡೋದಿಲ್ಲ. ಕೂರಿಸ್ತಾರೆ, ನಿನ್ ಜೊತೆಲಿ ಮಾತಾಡ್ತಾರೆ, ನೀನು ಏನು ಓದಿದ್ಯಾ ನೋಡ್ತಾರೆ, ನೀನು ಹೆಂಗೆ ಮಾತಾಡ್ತೀಯ ನೋಡ್ತಾರೆ, ನಿನ್ನ ನಡವಳಿಕೆಯನ್ನು ನೋಡ್ತಾರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡ್ತಾರೆ. ಎಲ್ಲವನ್ನ ನೋಡಿ ಆವಾಗ ಒಂದು ಉದ್ಯೋಗ ಕೊಡ್ತಾರೆ ನಿನಗೆ. ಹಂಗೆ ದಾರಿಗೆ ಹೋಗೋರ್ನೆಲ್ಲ ಕರೆದು ಉದ್ಯೋಗ ಕೊಡೋದಿಲ್ಲ. ಉದ್ಯೋಗ ಪಡಿಬೇಕಂದ್ರೆ ಒಂದು ಕ್ವಾಲಿಟೀಸ್ ಇರಬೇಕು. ಇದೀರಾ? ಉದ್ಯೋಗಕ್ಕೆ ಅಷ್ಟು ಕ್ವಾಲಿಟಿ ಇರಬೇಕಂದ್ರೆ ಅಪ್ಪ ಸರ್ವೇಶ್ವರನಾದ ದೇವರು ನನ್ನನ್ನ ನಿಮ್ಮನ್ನ ಆತನ ಕೆಲಸಕ್ಕಾಗಿ ಆಯ್ಕೆ ಮಾಡ್ತಿದ್ದಾನೆ. ನಮಗೆಷ್ಟು ಕ್ವಾಲಿಟೀಸ್ ಇರಬೇಕ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕ್ವಾಲಿಟಿಗಳನ್ನ ಹುಡುಕ್ತಾ ಇದ್ದಾನೆ. ಗಿದ್ಯೋನನಲ್ಲಿರುವ ಮೊದಲನೇ ಕ್ವಾಲಿಟಿ, ನಾನೇನಲ್ಲ ಸ್ವಾಮಿ, ಸಾಮಾನ್ಯನಂತಾನೆ. ಗಿದ್ಯೋನನಲ್ಲಿರುವ ಎರಡನೇ ಕ್ವಾಲಿಟಿ, ಶುದ್ಧೀಕರಣ ಮಾಡಿಕೊಂಡಿದ್ದಾನೆ. ಗಿದ್ಯೋನನಲ್ಲಿರುವ ಮೂರನೇ ಕ್ವಾಲಿಟಿ, ಧೈರ್ಯದಿಂದ ನಿಂತಿದ್ದಾನೆ. ಗಿದ್ಯೋನನಲ್ಲಿರುವ ನಾಲ್ಕನೇ ಕ್ವಾಲಿಟಿ ಹೇಳ್ತಾ ಇದ್ದೀನಿ ಈಗ, ಕ್ರಮವಾಗಿ ಜೀವಿಸ್ಲಿಕ್ಕೆ ಇಷ್ಟಪಡ್ತಾನೆ. ಕ್ರಮದ ಜೀವನ. ಹಲ್ಲೆಲೂಯಾ. ಬೈಬಲಲ್ಲಿ ಬರ್ದಿದ್ದಾರೆ, ಬೈಬಲಲ್ಲಿ ಬರ್ದಿದೆ, ಒಬ್ಬ ಸೇವಕ ಹಿಂಗೆ ಇರಬೇಕು, ಒಬ್ಬ ದೇವರ ಮಗನ ಹಿಂಗಿರ್ಬೇಕು, ದೇವರ ಮಗಳು ಹಿಂಗಿರ್ಬೇಕು, ಗಂಡ ಹಿಂಗಿರ್ಬೇಕು, ಹೆಂಡತಿ ಹಿಂಗಿರ್ಬೇಕು, ಮಕ್ಕಳು ಈ ತರ ಇರಬೇಕು, ಸಭಿಕರು ಹಿಂಗಿರ್ಬೇಕು, ಸಭಾ ಹಿರಿಯರು ಹಿಂಗಿರ್ಬೇಕು. ಮಕ್ಕಳಿಂದ ಹಿಡಿದು ಮುಪ್ಪಾದ ಮನುಷ್ಯನವರೆಗೂ ನಮ್ಮೆಲ್ಲರ ಕ್ವಾಲಿಟೀಸ್ ಬೈಬಲ್ ಅಲ್ಲಿ ಬರ್ದಿದೆ. ಹಿಂಗೆ ಇರ್ಬೇಕು ಮಗ, ಹಿಂಗೆ ಇರ್ಬೇಕು ಮಗಳೇ. ಹಲ್ಲೆಲೂಯಾ. ಅದು ಕ್ರಮ ರೀ. ಹಿಂಗ್ ಬದುಕಬೇಕು ಅನ್ನೋದು ಕ್ರಮ, ಹಿಂಗೆ ಜೀವನ ಮಾಡ್ಬೇಕು ಅನ್ನೋದು ಕ್ರಮ. ಆದರೆ ಬಹಳಷ್ಟು ಜನ ಕ್ರೈಸ್ತರಲ್ಲಿ ಏನಾಗಿದೆ, ಕ್ರಮ ಇಲ್ಲ. ಧೈರ್ಯ ಇದೆ, ಕ್ರಮ ಇಲ್ಲ. ತಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ, ಆದರೆ ಕ್ರಮ ಇಲ್ಲ. ಅಯ್ಯೋ ದೇವರೇ, ನಾನು ಏನೋ ಅಲ್ಲಪ್ಪ ಅಂತ ಹೇಳ್ತಿದ್ದಾರೆ, ಆದರೆ ಕ್ರಮ ಇಲ್ಲ. ದೇವರಿಗೆ ಕ್ರಮ ಬೇಕ್ರಿಪ್ಪ. ಹೆಂಗೆ ಜೀವಿಸ್ತಾ ಇದೀಯ ನೀನು? ನೀನೊಬ್ಬ ದೇವರ ಮಗನಾದ್ರೆ, ನೀನೊಬ್ಬ ದೇವರ ಮಗಳಾದ್ರೆ, ನೀನ್ ದೇವರ ಮಗನಂತೆ ಜೀವಿಸ್ತಿದ್ದೀಯೇನು? ದೇವರ ಮಗಳ ಹಾಗೆ ಜೀವಿಸ್ತಾ ಇದ್ದೀಯೇನು? ಕುಟುಂಬದಲ್ಲಿ ಒಳ್ಳೆ ಗಂಡನಾಗಿ, ಒಳ್ಳೆ ಹೆಂಡತಿಯಾಗಿ ಜೀವಿಸ್ತಾ ಇದ್ದೀಯೇನು? ಒಬ್ಬ ಸಭಾಪಾಲಕನಾಗಿದ್ರೆ ಸಭಾಪಾಲಕನ ಲಕ್ಷಣಗಳು ಇದೆಯೇನು? ಒಬ್ಬ ಸಭಾ ಹಿರಿಯನಾದ್ರೆ ಸಭಾ ಹಿರಿಯನ ಲಕ್ಷಣಗಳು ಇದೆಯೇನು? ನಾವು ನಾಯಕರುಗಳ ಕೆಲವರು ಇದ್ದೀವಿ, ನಾಯಕರ ಲಕ್ಷಣಗಳ ಇದೆಯೇನು? ಕ್ರಮ ರೀ. ಹಲ್ಲೆಲೂಯಾ. ಕ್ರಮವಾಗಿ ಜೀವಿಸ್ಬೇಕು. ನಮಗೆ ಆದಂತ ಕ್ರಮಗಳನ್ನು ದೇವರು ಇಟ್ಟಿದ್ದಾರೆ. ಹಿಂಗೆ ಬದುಕಬೇಕು, ಹಿಂಗೆ ಇರಬೇಕು, ಇದನ್ನೇ ಮಾಡ್ಬೇಕು, ಹಿಂಗೆ ನಡ್ಕೊಳ್ಬೇಕು, ಹಿಂಗೆ ಜೀವಿಸ್ಬೇಕು. ದೇವರು ಕ್ರಮ ಇಟ್ಟಿದ್ದಾರೆ. ಬಹಳಷ್ಟು ಜನರು, ನಾನು ತುಂಬಾ ಜನ ಸೇವಕರನ್ನ ನೋಡಿದ್ದೀನಿ ರೀ, ಪ್ರಾರಂಭದಲ್ಲಿ ಬರುವಾಗ ಬಹಳಷ್ಟು ವಿಧೇಯತೆ, ತುಂಬಾ ಕಷ್ಟ ಪ್ರಯಾಸಗಳನ್ನ ದಾಟಿ ಬರ್ತಾರೆ. ಅವರಿಗೆ ಸ್ವಲ್ಪ 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 ಅನುಕೂಲ ಬರ್ತಾ 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 ಪಾಪದಲ್ಲಿ ಅನೇಕರು ಜೀವಿಸ್ತಾ ಇದ್ದಾರೆ. ತುಂಬಾ ಜನರು ಮಾತಿನಲ್ಲಿ ಪಾಪ, ನಡವಳಿಕೆಯಲ್ಲಿ ಪಾಪ, ನೋಟದಲ್ಲಿ ಪಾಪ, ಭಯಂಕರವಾದ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಹೆಸರೇನು ಕೊಡ್ತಾರೆ? ತಂಗಿ ಇದ್ದಂಗೆ, ಮಗಳಿದ್ದಂಗೆ, ಅಕ್ಕ ಇದ್ದಂಗೆ ಅಂತ ಹೆಸರುಗಳನ್ನ ಕೊಡ್ತಾರ್ರಿ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ, ಅಕ್ಕ, ತಂಗಿ, ಮಗಳು, ತಾಯಿ, ಈ ಸಂಬಂಧಗಳನ್ನ ಅರಿವಿಲ್ಲದಂಗೆ ಪಾಪ ಮಾಡುವವರಿದ್ದಾರೆ ಹೊರಗಡೆ. ಈ ಸಂಬಂಧಗಳ ಅರಿವಿಲ್ಲದಂಗೆ ಪಾಪ ಮಾಡುವವರಿದ್ದಾರೆ. ಕ್ರಮದ ಜೀವನ ಗೊತ್ತಿಲ್ಲ, ಮತ್ತೆ ಏಸು ಗೊತ್ತಿಲ್ಲ ಅನ್ನೋರಿಗೆ ಗೊತ್ತು. ಮತ್ತೆ ಹಿಂಗೆ ಇದೆಲ್ಲ ಹೇಳಿದ್ರಲ್ಲ ಪಾಸ್ಟರ್, ಇಲ್ಲಿವರೆಗೂ ಹಂಗೆ ಜೀವಿಸ್ತಾ ಇದ್ದಾರೆ. ಹಣ ಹೆಚ್ಚಾಗಿ, ಅನುಕೂಲಗಳು ಹೆಚ್ಚಾಗಿ,
ಪರಿಸ್ಥಿತಿಗಳು ಅನುಕೂಲವಾಗಿ ಕೂಡಿ ಬಂದು ಅನೇಕ ಜನರು ಪಾಪದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ದೇವರ ಮಕ್ಕಳೇ, ನಾನು ನಿಮಗೆ ಇವತ್ತು ಹೇಳ್ತೀನಿ, ನಿನ್ನ ಜೀವಿತ ಕ್ರಮವಾಗಿದೆಯೇ? ನಿನ್ನ ಬದುಕು ಕ್ರಮವಾಗಿದೆಯೇ? ಒಂದ್ಸಾರಿ ಆಲೋಚನೆ ಮಾಡಿ ನೋಡ್ರಿ ದೇವರ ಮಕ್ಕಳೇ. ಎಷ್ಟು ದೊಡ್ಡ ದೊಡ್ಡ ದೇವರ ಸೇವಕರುಗಳನ್ನ ವ್ಯಭಿಚಾರವೆಂಬ ಪಾಪದಲ್ಲಿ ಸೈತಾನನು ಸಿಕ್ಕಿ ಹಾಕಿಸ್ತಾ ಇದ್ದಾನೆ. ಬಹಳ ಜನರು ಬಿದ್ದು ಹೋಗ್ತಾ ಇದ್ದಾರೆ. ಹೇಳಕ್ ನನಗೆ ದುಃಖ ಆಗ್ತಿದೆ, ಆದ್ರೆ ವಾಸ್ತವ ಅದೇ. ಬಿದ್ದು ಹೋಗ್ತಾ ಇದ್ದಾರೆ. ತಂದೆಯ ಪ್ರಾಯ, ಸಣ್ಣ ಪ್ರಾಯದವರ ಜೊತೆಯಲ್ಲಿ ಪಾಪ ಮಾಡಿ ಜೀವಿಸ್ತಾ ಇದ್ದಾರೆ. ಕೇಳಿದ್ರೆ ಮಗಳಂತಾರ್ರಿ. ಮಗಳು ಬೇಕಂದ್ರೆ ಇಬ್ಬರು ಹೆಣ್ಮಕ್ಳನ್ನ ದತ್ತು ತಗೋಬೋದಲ್ಲ ಮನೆಗೆ. ಕಂಡವರೆಲ್ಲ ಮಗಳು ಮಗಳು ಮಗಳ ಅಂತ ಹೇಳ್ಕೊಂಡು ಪಾಪ ಮಾಡಿದ್ರೆ ದೇವ್ರೊಪ್ತಾನ? ಕಂಡವರನ್ನೆಲ್ಲ ತಂಗಿ ಅಂತ ಹೇಳಿ ಪಾಪ ಮಾಡಿದ್ರೆ ದೇವ್ರೊಪ್ತಾನ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆಯಾ? ನಿನ್ನ ನೋಟ ಶುದ್ಧವಾಗಿರಲಿ, ನಿನ್ನ ಆಲೋಚನೆ ಶುದ್ಧವಾಗಿರಲಿ, ನಿನ್ನ ಕಾರ್ಯಗಳು ಶುದ್ಧವಾಗಿರಲಿ. ವ್ಯಭಿಚಾರ ಮಾಡಿದರೆ ಪಾಪ ಅಲ್ಲ, ಕೆಟ್ಟ ನೋಟದಿಂದ ನೋಡಿದ್ರು ಸಹ ಪಾಪ ಅಂತ ದೇವರ ವಾಕ್ಯ ಹೇಳುತ್ತೆ. ನಿನ್ನ ಕಣ್ಣನ್ನ ಶುದ್ಧಿ ಮಾಡ್ಕೋ, ನಿನ್ನ ಆಲೋಚನೆಯನ್ನು ಶುದ್ಧಿ ಮಾಡ್ಕೋ, ನಿನ್ನ ಹೃದಯವನ್ನು ಶುದ್ಧಿ ಮಾಡ್ಕೋ. ನಿನ್ನ ಕಾರ್ಯಗಳು, ನಿನ್ನ ಆಲೋಚನೆಗಳು, ನಿನ್ನ ನಡವಳಿಕೆಗಳು ಶುದ್ಧಿ ಆಗಲಿ, ಕ್ರಮ ಆಗಲಿ. ಹಲ್ಲೆಲೂಯಾ. ಒಂದು ಹೆಂಡತಿಯ ಕಾರ್ಯ ಮಾಡ್ತಿದ್ದೀಯೇನೋ? ಒಬ್ಬ ಗಂಡನಾಗಿ ಗಂಡನ ಕಾರ್ಯ ಮಾಡ್ತಿದ್ದೀಯೇನೋ? ತಂದೆ ತಾಯಿಗಳಾಗಿ ಮಕ್ಕಳ ಕಡೆಗೆ ಸರಿಯಾದ ಪೋಷಣೆ ಇದೆಯೇನೋ? ಮಕ್ಕಳಾಗಿ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡೆಯುವಂತ ಗುಣಗಳು ಇದೆಯೇನೋ? ಕ್ರಮ ತಪ್ತಿದ್ದೀವಿ ದೇವ್ರ ಮಕ್ಕಳೇ. ಬಹಳ ಜನರು ಕ್ರಮ ತಪ್ಪಿ ಹೋಗ್ತಿದ್ದಾರೆ. ನಮಗೆ ನಮ್ಮ ಮಕ್ಕಳು ಬರೀ ಮಾತು ಕೇಳಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ ನಮಗೆ. ನಾವು ಅವಿಧೇಯರಾಗಿ ನಡೆದ್ರೆ ಆತನಿಗೆ ಎಷ್ಟು ಉಗ್ರ ಕೋಪ ಬರಬೇಕು. ಆಲೋಚನೆ ಮಾಡ್ರಿ ದೇವ್ರ ಮಕ್ಕಳೇ. ನಿನ್ನ ಕ್ರಮವಾದ ಜೀವಿತ ನಿನಗೆ ಆಶೀರ್ವಾದ ತಂದು ಕೊಡತ್ತೆ. ನಿನ್ನ ಕುಟುಂಬವನ್ನು ಪ್ರೀತಿ ಮಾಡು, ನಿನ್ನ ಮಕ್ಕಳನ್ನ ಪ್ರೀತಿ ಮಾಡು, ನಿನ್ನ ಜೀವಿತವನ್ನು ಪ್ರೀತಿ ಮಾಡು. ನಿನಗಂತ ಒಂದು ಚೌಕಟ್ಟು ಕೊಟ್ಟಿದ್ದಾನೆ ದೇವರು. ಆ ಚೌಕಟ್ಟಿನ ಮಧ್ಯದಲ್ಲಿ ಪ್ರೀತಿಯಿಂದ ನಡ್ಕೋ. ನಿನ್ನ ಮಾತು ಪ್ರೀತಿಯಿಂದ ಇರಲಿ. ಒರಟುತನದಿಂದ ಕೆಲಸ ಆಗಲ್ರಿ, ಕೋಪದಿಂದ ಕೆಲಸ ಆಗಲ್ಲ. ಪ್ರೀತಿಯಿಂದ ಎಲ್ಲವನ್ನ ಗೆಲ್ಲಕ್ಕೆ ಸಾಧ್ಯ ಆಗತ್ತೆ. ಹಲ್ಲೆಲೂಯಾ. ನಿನ್ನ ಚೌಕಟ್ಟಲ್ಲಿ ಪ್ರೀತಿಯಿಂದ ಜೀವಿಸು. ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಕುಟುಂಬ ನಿನ್ನ ಚೌಕಟ್ಟದು. ಸಭೆಯ ಮಕ್ಕಳು, ಸಭಾ ಪಾಲಕರು, ಇದು ನಿನ್ನ ಆತ್ಮಿಕವಾದ ಚೌಕಟ್ಟು. ನನ್ನ ಕೆಲಸ, ನನ್ನ ದುಡಿಮೆ, ನನ್ನ ಉದ್ಯೋಗ, ನನ್ನ ಹೊಲ, ನಾನು ಕೂಲಿ ಮಾಡುವ ಕೆಲಸ, ಇದು ನಿನ್ನ ಉದ್ಯೋಗದ ಚೌಕಟ್ಟು. ನಿನ್ನ ಚೌಕಟ್ಟಿನ ಮಧ್ಯದಲ್ಲಿ ಪರಿಶುದ್ಧವಾಗಿ ನಡ್ಕೊಂಡ್ರೆ, ಕ್ರಮವಾಗಿ ಜೀವಿಸಿದ್ರೆ, ನಾನು ಸವಾಲು ಮಾಡ್ತೀನಿ, ಅದ್ಭುತಗಳಿಂದ ಅದ್ಭುತಕ್ಕೆ ನಡೆಸುವ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ದೇವ್ರ ಮಕ್ಕಳೇ, ಕ್ರಮಪಡಿಸಿಕೊಳ್ಳ್ರಿ ಜೀವಿತವನ್ನ, ಸರಿಪಡಿಸಿಕೊಳ್ಳ್ರಿ ಜೀವಿತವನ್ನ. ನಮ್ಮದು ಅಲ್ಲದೆ ಇರುವಂಥದ್ದು ನಮ್ಮದು ಅಲ್ಲ ರೀ. ನಮ್ದು ಆಗಿರುವಂಥದ್ದು ಮಾತ್ರ ನಮ್ದು ಸಾಕು. ದೇವರು ಕೊಟ್ಟಿರೋ ಹೆಂಡತಿ, ಮಕ್ಕಳು, ಮುದ್ದಾದ ಜೀವನ, ಮುದ್ದಾದ ಕುಟುಂಬ, ಅದ್ಭುತವಾದ ಜೀವಿತ ಸಾಕ್ರಿಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಕುಟುಂಬ ಅವಶ್ಯಕತೆ ಇಲ್ಲ, ಮತ್ತೊಬ್ಬ ಮನುಷ್ಯನ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಂಬಂಧಗಳನ್ನು ಮುಂದಿಟ್ಕೊಂಡು ತಪ್ಪು ಮಾಡುವಂತ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ನಾವು. ಇಂಥ ಕೆಟ್ಟ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೀವಿ. ಪಾಪ ತುಂಬಿದಾರಿ. ಎಲ್ಲಿ ಹೋದ್ರು ಪಾಪ ರೀ. ಆ ಪಾಪ ಒಬ್ಬ ದೇವರ ಮನುಷ್ಯನನ್ನ, ಒಬ್ಬ ಸಭಾ ನಾಯಕರನ್ನ, ಒಬ್ಬ ಸಭಾ ಪಾಲಕರುಗಳನ್ನ, ಮತ್ತೆ ಸುವಾರ್ತಿಕರನ್ನ, ಅಪೋಸ್ತಲರು ಅಂತಾರಲ್ಲ ಅವ್ರನ್ನ, ಪ್ರವಾದಿಗಳು ಅಂತಾರಲ್ಲ ಅವರು, ರೆವರೆಂಡ್ಗಳಂತಾರಲ್ಲ ಅವರು, ಬಿಷಪ್ಗಳಂತಾರಲ್ಲ ಅವರು, ಎಲ್ಲರನ್ನೂ ಸುತ್ತಕೊಂಡಿದ್ದಾರೆ ಪಾಪ. ಯಾಕೆ ಅಂದ್ರೆ ಕ್ರಮ ಇಲ್ಲ ರೀ. ಎಷ್ಟೊಂದು ಜನರಿಗೆ ನಾನು ಬಹಳ ಜನರನ್ನು ನೋಡಿದ್ದೀನಿ, ನನಗೆ ಬಹಳ ಜನರು ಪರಿಚಯ ರೀ. ಕೋಟ್ಯಾಧೀಶ್ವರ್, ಬೇಕಾದಷ್ಟು ಹಣ ಬಿದ್ದಿದೆ, ಹೆಂಡತಿ ಮಕ್ಕಳು, ಇಂಥ ಅದ್ಭುತವಾದ ಜೀವನ. ಅದನ್ನು ಬಿಟ್ಟು ನಾನು ಈಗ ಹೇಳಿದ್ನಲ್ಲ, ತಂಗಿ ಅಂತ ಅಂದ್ಕೊಂಡು, ಮಗಳು ಅಂದ್ಕೊಂಡು ಪಾಪಗಳನ್ನ ಮಾಡ್ಕೊಂಡು ಎಷ್ಟೊಂದು ಜನರು ಜೀವಿಸ್ತಾ ಇದ್ದಾರೆ. ಮುದ್ದಾದ ಜೀವನ ರೀ.
ಇಂಥ ಅದ್ಭುತವಾದ ಬದುಕು, ಬೇಕಾದಷ್ಟು ಹಣ. ಯಾಕೆ ಅಂದರೆ ಆ ಹಣವೇ ಪಾಪದಲ್ಲಿ ನಡೆಸ್ತಾ ಇದೆ. ಆ ಅನುಕೂಲವಾದ ಪರಿಸ್ಥಿತಿಯೇ ಪಾಪದಲ್ಲಿ ನಡೆಸ್ತಾ ಇದೆ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ್ತೀನಿ, ಇವತ್ತು ಈ ಪರಿಸ್ಥಿತಿ ಇರ್ಬೋದು ನಮಗೆ, ನಾಳೆ ದೇವರು ಇನ್ನೂ ಉನ್ನತವಾಗಿ ನಡೆಸ್ತಾರೆ, ಇನ್ನೂ ಆಶೀರ್ವಾದವಾಗಿ ನಡೆಸ್ತಾರೆ. ಒಂದು ಮಾತು ಹೇಳ, ನಿನ್ನನ್ನು ಎಷ್ಟೇ ಅದ್ಭುತವಾಗಿ ನಡೆಸಿದರೂ ನಿನ್ನ ಕ್ರಮವಾದ ಜೀವಿತವನ್ನು ಬದಲಾಯಿಸಬೇಡ. ನಿನ್ನ ಕ್ರಮವಾದ ಜೀವಿತ ಬದಲಾಯಿಸಬೇಡ. ಇಷ್ಟು ಅದ್ಭುತವಾಗಿ ನಮ್ಮನ್ನು ದೇವರು ಆಶೀರ್ವಾದ ಮಾಡ್ತಾರೆ. ನಮ್ಮನ್ನು ದೇವರು ಆರಿಸ್ಕೊಂಡನ್ರಿ, ನಾವು ಧನ್ಯರು. ಇದ್ದೀರಾ? ನಿಮ್ಮ ಪಕ್ಕದವ್ರಿಗೆ ಹೇಳ್ತೀರಾ, ನನ್ನನ್ನು ದೇವರು ಆರಿಸ್ಕೊಂಡ ನಾನು ಧನ್ಯನಂತ ಹೇಳ್ರಿ. ನಾನು ಅಂತ ಹೇಳ್ರಿ, ನನ್ನನ್ನು ದೇವರು ಆರಿಸಿದಾನೆ, ನಾನು ಧನ್ಯನು ಅಂತ ಹೇಳ್ರಿ. ಹಲ್ಲೆಲೂಯಾ. ನಾವು ಧನ್ಯರಲ್ಲಿ. ನಾವು ಕರೆಯಲ್ಪಟ್ಟವರು ಬಹಳ ಜನ, ಆರಿಸಲ್ಪಟ್ಟವರು ಆ ಸ್ವಲ್ಪ ಜನರೇ ನಾವು. ಹಲ್ಲೆಲೂಯಾ. ಎಷ್ಟೋ ಜನರು ಕರೆಯಲ್ಪಟ್ಟರು, ನಾವು ಕರೆಯಲ್ಪಟ್ಟವರಲ್ಲ, ನಾವು ಆರಿಸಲ್ಪಟ್ಟವರು. ವಿಶೇಷವಾಗಿ ನಮ್ಮನ್ನ ಆಯ್ಕೆ ಮಾಡಿದ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ 4ನೇ ಗುಣಲಕ್ಷಣ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಕ್ರಮವಾದ ಜೀವಿತ. ನಿನ್ನ ಕುಟುಂಬ ಕ್ರಮ ಇರಲಿ, ಮಕ್ಕಳ ಕ್ರಮ ಇರಲಿ, ಹೆಂಡತಿ ಕ್ರಮವಾಗಿರು, ಗಂಡನು ಕ್ರಮವಾಗಿರು, ನಿನ್ನ ಸಭಾ ಪಾಲಕನು ಕ್ರಮವಾಗಿರಲಿ, ಸಭಾ ಹಿರಿಯನು ಕ್ರಮವಾಗಿರಲಿ, ಸಭೆಯ ನಾಯಕರು ಕ್ರಮವಾಗಿರ್ರಿ, ಮಕ್ಕಳು ಕ್ರಮವಾಗಿರ್ರಿ. ನಿಮ್ಮ ಕ್ರಮವು ನಿಮಗೆ ಆಶೀರ್ವಾದದಲ್ಲಿ ನಡೆಸಿ. ನಿಮ್ಮ ಭಾಷೆಯಲ್ಲಿ ಹೇಳ್ತೀನಪ್ಪ, ಬೆಂಕಿ ಕೆಂಡಗಳ ತಗೊಂಡು ಬಟ್ಟೆ ಮೇಲೆ ಹಾಕೊಂಡ್ರೆ ಏನಾಗತ್ತೆ? ಸುಟ್ಟೋಗತ್ತಾ? ಸುಟ್ಟೋಗತ್ತೆ. ಮತ್ತೆ ಲೋಕದಲ್ಲಿರೋ ಪಾಪವನ್ನ ದೇವರೇನು ಹೇಳ್ತಾರೆ ಅಂದ್ರೆ ಕೆಂಡ ಅಂತಾರೆ. ಆ ಬೆಂಕಿ ತಗೊಂಡು ಬಟ್ಟೆ ಮೇಲೆ ಹಾಕೋಬೇಡ, ಕುಟುಂಬದ ಮೇಲೆ ಹಾಕೋಬೇಡ, ಮನೆ ಮೇಲೆ ಹಾಕೋಬೇಡ, ನಿನ್ನ ಮಕ್ಕಳ ಮೇಲೆ ಹಾಕ್ಬೇಡ, ನಿನ್ನ ಮೇಲೆ ಹಾಕೋಬೇಡ, ಸುಡುತ್ತೆ ಅದು. ಜ್ಞಾನೋಕ್ತಿಯಲ್ಲಿ ಹೇಳುತ್ತೆ ದೇವರ ವಾಕ್ಯ, 6ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಮಡಿಲಲ್ಲಿ ಬೆಂಕಿಯನ್ನಿಟ್ಟುಕೊಂಡರೆ ಬಟ್ಟೆ ಸುಡುವುದಿಲ್ಲವೇ? ದಗದಗಿಸುವ ಕೆಂಡದ ಮೇಲೆ ನಡೆದರೆ ಕಾಲು ಬೆಂದು ಹೋಗುವುದಿಲ್ಲವೇ? ಕೆಂಡದ ಮೇಲೆ ಯಾಕೆ ನಡೀತೀಯ? ಕೆಂಡ ತಗೊಂಡು, ಬೆಂಕಿ ತಗೊಂಡು ಮಡಿಲಲ್ಲಿ ಯಾಕೆ ಹಾಕೊಳ್ತೀಯ? ಸುಟ್ಟು ಹೋಗುತ್ತೆ. ಅನೇಕರ ಜೀವನ ಸುಟ್ಟು ಹೋಗಲಿಕ್ಕಿದ ಕಾರಣ ರೀ. ಆದ ಕಾರಣ ದೇವ್ರ ಮಕ್ಕಳೇ, ಪಾಪವೆಂಬ ಕೆಂಡವನ್ನ ನಿನ್ನ ಮೇಲೂ, ನಿನ್ನ ಕುಟುಂಬದ ಮೇಲೂ, ನಿನ್ನ ಜೀವನದ ಮೇಲೂ ಹಾಕ್ಕೊಳ್ಬೇಡ. ಕ್ರಮವಾದ ಜೀವಿತ ಇರಲಿ, ಅದ್ಭುತವಾದ ಜೀವಿತ ಇರಲಿ. ನಾನು ನಿಮಗೆ ಹೇಳ, ಬಹಳ ಜನರು ನೀವು ತಿಳ್ಕೊಳ್ತೀರಾ, ಏನ್ ಹೇಳ್ತಾರೆ ಅಂದ್ರೆ, ಇದೊಂದು ಮಾತು ಹೇಳ್ತಾರೆ, ಪಾಪ ಮಾಡೋದು ಮಾಡ್ಬಿಡ್ತಾರ್ರಿ, ತಪ್ಪು ಮಾಡೋದು ಮಾಡ್ಬಿಡ್ತಾರೆ, ಸೈತಾನನ ಶೋಧನೆಗೆ ಒಳಗಾದೆ ಅಂತಾರೆ. ನಾನು ನಿಮಗೆ ನಿಜ ಹೇಳ್ತೀನಿ, ಸೈತಾನಿಗೆ ನಿಮ್ಮ ಹೆಸರೇ ಗೊತ್ತಿಲ್ಲ. ನೀವೇನು ಹೇಳ್ತೀರಿ? ಸೈತಾನನ ಶೋಧನೆಗೆ ಒಳಗಾಗ್ಬಿಟ್ಟೆ. ಎಲ್ಲ ಸೈತಾನೇ ಮಾಡಿದ್ದು, ಎಲ್ಲ ಯಾರು ಮಾಡಿದ್ದು? ಅವನೇನಾರು ಬಂದಂದ್ರೆ ನನ್ನ ಮೇಲೆ ಯಾಕೆ ಹಾಕ್ತೀಯ ಮರಯ್ಯ? ಮಾಡಿರೋದೆಲ್ಲ ನೀನು, ನನ್ನ ಮೇಲೆ ಅದಕ್ಕೆ ಹಾಕ್ತೀಯ ಅಂತ ಅವನು ಮಾಡಿರೋದು ನೀನು. ಮತ್ತೆ ಹೇಳೋದೇನು? ಸೈತಾನ್ ರೀ, ಸೈತಾನಂಗೆ ಮಾಡ್ಬಿಟ್ಟ. ನೀನೇ ದೊಡ್ಡ ಸೈತಾನು, ಮತ್ತೆ ಆ ಸೈತಾನ ಮೇಲೆ ಹೇಳ್ತೀಯ. ನಿನಗೇ ದೊಡ್ಡ ದೆವ್ವ ಹಿಡಿದೈತೆ, ಅವನ ಮೇಲೆ ಹೇಳ್ತೀಯ. ನೀನೇ ಇನ್ನೊಬ್ಬನ ಹಾಳು ಮಾಡವನು, ಮತ್ತೆ ಅವನು ಹಾಳು ಮಾಡವನಂತೀಯ. ಬಹಳ ಜನ ಕ್ರೈಸ್ತರದ ಪರಿಸ್ಥಿತಿ ಇದು. ಮೇಲ್ನೋಟಕ್ಕೆ ಅತಿ ಪರಿಶುದ್ಧರು, ಮೇಲ್ನೋಟಕ್ಕೆ ಸವಿಯಾದ ಮಾತು, ಅತಿ ಪರಿಶುದ್ಧರು ಮೇಲ್ನೋಟಕ್ಕೆ, ಆದರೆ ಒಳಗಡೆ ಭಯಂಕರವಾದ ಪಾಪಗಳು. ದೇವ್ರ ಮಕ್ಕಳೇ, ನಾನು ನಿಮಗೆ ಇವತ್ತು ಹೇಳ್ತೀನಿ, ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವ್ರ ಕೈಗೆ ಒಪ್ಪಿಸಿಕೊಡೋದು ಬಿಟ್ಟರೆ ಬೇರೆ ದಾರಿ, ಬೇರೆ ದಿಕ್ಕು ನಮಗಿಲ್ಲ ರೀಪ. ನಮ್ಮನ್ನು ಸಂಪೂರ್ಣ ದೇವ್ರ ಕೈಗೆ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಸೈತಾನ್ ನಿನ್ನ ಸುದ್ದಿನೂ ಗೊತ್ತಿಲ್ಲ ಸೈತಾನನಿಗೆ, ನಿನ್ನ ಹೆಸರು ಗೊತ್ತಿಲ್ಲ. ಬರೇ ಸೈತಾನ್ ಮೇಲೆ ಹೇಳ್ಬೇಡ, ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡೋ ದೇವರ ಸನ್ನಿಧಾನದಲ್ಲಿ. ಮತ್ತೆ ಸೈತಾನನಿಗೆ ಯಾರ ಹೆಸರು ಗೊತ್ತು ಪಾಸ್ಟರ್ ಹಂಗಾದ್ರೆ ಅಂತ ನೀವು ನನ್ನನ್ನು ಕೇಳಿದ್ರೆ, ಪ್ರಾರ್ಥನೆ ಮಾಡೋರ ಹೆಸರು ಗೊತ್ತು ಅವನಿಗೆ, ಭಯಭಕ್ತಿಯಲ್ಲಿ ಜೀವಿಸುವವರ ಹೆಸರು ಗೊತ್ತು, ಕ್ರಮವಾಗಿ ಬದುಕ್ತಾರಲ್ಲ, ಶುದ್ಧವಾಗಿ ಬದುಕ್ತಾರಲ್ಲ, ಅವ್ರ ಹೆಸರು ಗೊತ್ತು ಅವನಿಗೆ. ನಿನ್ನ ಹೆಸರು ಗೊತ್ತಿಲ್ಲ. ನೀನು ಸುದ್ದಿಗೆ ಅದಕ್ಕೆ ಬರ್ತಾನ ಅವನು. ಪಾಪ ಮಾಡೋದು ನೀನು, ತಪ್ಪು ಮಾಡೋದು ನೀನು, ಶಿಕ್ಷೆ ಅನುಭವಿಸೋದು ನೀನು. ಸೈತಾನ್ ಮೇಲೆ ಒಂದ್ಸಾರಿ ನಾನು ನಿಮಗೊಂದು ತಮಾಷೆ ಕತೆ ಹೇಳ್ತೀನಿ ಕೇಳ್ರಿ. ಒಂದ್ಸಾರಿ ಹೇಳಿದ್ದೆ ಅನ್ಸುತ್ತೆ ನಾನು ನಿಮಗೆ. ಬಾವಿ ಕಟ್ಟೆ ಮೇಲೆ ಕೂತಿದ್ದಂತ್ರಿ ಒಬ್ಬನು. ಬಾವಿ ಕಟ್ಟೆ ಮೇಲೆ ಕೂತಿದ್ದವನು ಜಾರಿ ಬಾವಿ ಒಳಗಡೆ ಬೀಳ್ಬೇಕಿನ್ನೇನು, ಸೈತಾನ್ ಬಂದು ಅವನ ಕೈ ಹಿಡಿದ ಮೇಲೆ ಕೆತ್ತಿದ್ದಂತೆ. ಯಾರು? ದೇವರಲ್ಲ ರೀ. ಯಾರು ಬಂದಿದ್ದು? ಸೈತಾನ್ ಬಂದು ಕೈ ಹಿಡಿದ ಮೇಲೆ ಕೆತ್ತಿದ್ದಂತೆ.
ಮೇಲಕ್ಕತ್ತಿ ಅಲ್ಲಿ ಕಟ್ಟೆ ಮೇಲೆ ಕೂರಿಸಿದ್ ನಾನು ಸುಧಾರಿಸ್ಕೊಳಪ್ಪ, ನೀರು ಕುಡಿ ತಗೊಳ್ಳೋ ಅಂದಂತೆ ಸೈತಾನು. ನೀರು ಕುಡ್ದಂತೆ ಇವನು. ನೀರೆಲ್ಲ ಕುಡಿದ ಮೇಲೆ ನೋಡಿದ್ರೆ ಇವನು ಸೈತಾನ್ ರೀ, ದೇವದೂತ ಅನ್ಕೊಂಡ ಇಷ್ಟ ತನಕ ಅವನು. ಸೈತಾನು ನೀನೇ ಕಾಪಾಡಿದಿ ನನ್ನ ಅಂದಂತೆ. ಅಪ್ಪ ಯಾಕೆ ಬೇಕು ಮಾರಯ್ಯ, ಇವಾಗ ಒಳಗೆ ಬೀಳ್ತೀಯಾ, ಕೆಳಗೆ ಬಿದ್ದೋಗ್ತೀಯಾ, ಸಾಕ್ಷಿ ಹೇಳುವಾಗ ಏನು ಹೇಳ್ತೀನಿ ನೀನು? ಸೈತಾನು ನನ್ನನ್ನು ದೊಬ್ಬಿಬಿಟ್ಟ ಅಂತೀಯಲ್ಪ, ಮತ್ತೆ ನನ್ನ ಮೇಲೆ ಹಾಕ್ತೀನಿ ನೀನು. ನನಗೆ ಎದಕ್ಕೆ ಬೇಕು? ಅದಕ್ಕೆ ನಾನೇ ನಿನಗೆ ಎತ್ತಿಳಿದೀನಿ ಮಾರಯ್ಯ. ನಿನ್ನ ಹೆಸರು ಗೊತ್ತಿಲ್ಲ ಅವನಿಗೆ, ನಿನ್ನ ಹೆಸರು ತಗೊಂಡು ಅವನೇನು ಮಾಡ್ತಾನೆ? ನಿನ್ನ ಜೀವನ ಗೊತ್ತಿಲ್ಲ ಅವನಿಗೆ, ನಿನ್ನ ಬದುಕು ಗೊತ್ತಿಲ್ಲ ಅವನಿಗೆ. ನಿಮಗೆ ಇದು ಅರ್ಥ ಆಗ್ಲಿಕ್ಕೆ ಇನ್ನೂ ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿರುತ್ತೆ. ಅಲ್ಲಿ ಪೌಲನ ದಾರಿಯಲ್ಲಿ ನಡೆದು ಹೋಗ್ತಾ ಇದ್ರೆ ದೆವ್ವಗಳು ನಡುಗ್ತಾ ಇದ್ವಂತೆ. ಪೌಲನು ಯೇಸುವಿನ ನಾಮದಲ್ಲಿ ದೆವ್ವಗಳು ಬಿಟ್ಟು ಹೋಗಲಿ ಅಂದ್ರೆ ಬಿಟ್ಟು ಹೋಗ್ತಾ ಇದ್ವಂತೆ. ಇದನ್ನ ಒಬ್ಬನ ಆಚಾರಿ ನೋಡಿದಾರೆ. ಆಚಾರಿ ಬಂಗಾರ ತಯಾರು ಮಾಡೋನು. ಆಚಾರಿ ನೋಡ್ಬಿಟ್ಟು ಪೌಲು ಹೆಂಗೆ ಹೇಳ್ತಾನಲ್ಲ ಹಂಗೆ ನಾನು ಹೇಳ್ತೀನಿ ಅಂತ ಕೆಲವರು ಇರ್ತಾರಲ್ಲ, ದೊಡ್ಡ ದೊಡ್ಡ ಸೇವಕರುಗಳದ್ದು ಯೂಟ್ಯೂಬಲ್ಲಿ ನೋಡಿರ್ತಾರೆ, ಅದೇ ಥರ ಮಾತಾಡಕ್ಕೆ ಬರ್ತಾರೆ ಪ್ರಸಂಗ ಮಾಡುವಾಗ, ಕರ್ತನು ನಮ್ಮನ್ನು ಆಶೀರ್ವದಿಸಲಿ ಅಂತ ಹಂಗಂತಂದ್ರೆ ಹಂಗೆ. ಇವನೇನೋ ದೊಡ್ಡ DJ ದಿನಕರ್ ಅಂತಾರ ಏನ್ರಿ, ದೊಡ್ಡ ಪ್ರೀಚರ್ಸ್ ಇದಾರಲ್ಲ ಅವ್ರ ಥರ ಆಕ್ಟ್ ಮಾಡಕ್ ಹೋಗ್ತಾನೆ. ಆಕ್ಟ್ ಮಾಡಿದ್ರೆ ನಡೆಯಲ್ಲ, ಇಲ್ಲಿ ಆಕ್ಟ್ ಮಾಡಿದ್ರೆ ನಡೆಯಲ್ಲ. ಅಂತವನೊಬ್ಬನೇ ಆಕ್ಟ್ ಮಾಡ್ದ. ಏನ್ ಮಾಡ್ದ ಅಂದ್ರೆ, ಇಬ್ಬರು ದೆವ್ವ ಹಿಡಿದವ್ರು ಬಂದಿದ್ರು. ಅವಾಗ ಇವನ ಆಚಾರಿ ಪೌಲಂತರ ಹೇಳಿದಂತೆ, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗೋ ಅಂದಂತೆ. ಬರಲಿ, ಹೊರಗಡೆ ಬರಲಿ, ದೆವ್ವ ಹೊರಗಡೆ ಬರಲಿ, ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ ಅಂದಂತೆ. ಬಂದಂತೆ ಇವನ್ ದೆವ್ವ ಹೊರಗಡೆ, ಶರೀರದಿಂದ ದೆವ್ವ ಹೊರಗೆ ಬಂದಂತೆ. ಬಂದು ಕೇಳಿದಂತೆ, ನನಗೆ ಯೇಸು ಗೊತ್ತು, ಪೌಲ ಗೊತ್ತು, ನೀನು ಯಾವನಲ್ಲ ನೀನು? ಯೇಸು ಗೊತ್ತು, ನನಗೆ ಪೌಲ ಗೊತ್ತು, ನೀನ್ ಯಾವನು ಅಂದ್ರೆ ಏನಾದ್ರೂ ಅರ್ಥ? ಅವನ ಹೆಸರೇ ಗೊತ್ತಿಲ್ಲ ಅವರಿಗೆ. ಮತ್ತಿವನು ಯೇಸುವಿನ ನಾಮದಲ್ಲಿ ನಿನ್ನ ನಡವಳಿಕೆ ಕರೆಕ್ಟ್ ಆಗಿದ್ರೆ, ನಿನ್ನ ಕ್ರಮ ಕರೆಕ್ಟ್ ಆಗಿದ್ರೆ, ನಿನ್ನ ಜೀವನ ಕರೆಕ್ಟ್ ಆಗಿದ್ರೆ ಸೈತಾನನ ನಡುಗುತ್ತಾನೆ. ಹಲ್ಲೆಲೂಯ. ನೀನ್ ಯಾರು ನೀನಂತಾನೆ ದೆವ್ವ. ನೀನ್ ಯಾರು? ಪೌಲ ಗೊತ್ತು, ಯೇಸು ಗೊತ್ತು, ನೀನ್ ಯಾರು? ನಾನು ಅದಕ್ಕೆ ಹೇಳ್ತೀನಿ ರೀ, ನಮ್ಮಲ್ಲಿ ಬಹಳ ಜನರ ಹೆಸರು ಸೈತಾನನಿಗೆ ಗೊತ್ತೇ ಇಲ್ಲ. ಈ ದೆವ್ವ ಹೊರಗಡೆ ಬಂದವು ಇವೇನ್ ಮಾಡಿದ್ವಿ ಗೊತ್ತಾ? ನೀನ್ ಯಾವನ ಅಂದಿದ್ದಕ್ಕೆ ಸುಮ್ಮನಾಗಿಲ್ಲ, ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಇವನು ಬಟ್ಟೆ ಉದುರ ತನಕ ಓಡಿಸಿದ್ರಂತ್ರಿ, ಸೈತಾನ ಓಡಿಸಿದ್ವಂತ, ದೆವ್ವಗಳು ಓಡಿಸ್ಕೊಂಡು ಹೋದಂತ ಇವನಿಗೆ. ಬೈಬಲಲ್ಲಿ ಹಂಗೆ ಬರದೈತ್ರಿ, ಬಟ್ಟೆ ಉದುರುವಾಗ ತನಕ ಓಡಿ ನಾಚಿಕೆಯಿಂದ ಕೂತ್ಕೊಂಡ್ರಂತವ್ರು. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಕ್ರಮವಾದ ಜೀವನ ನಿನ್ನನ್ನು ಅದ್ಭುತವಾದ ಆಶೀರ್ವಾದದಲ್ಲಿ ನಡೆಸುತ್ತೆ. ಅದನ್ನೇ ಹೇಳ್ತಿದ್ದೀನಿ ನಾನು. ನಿನ್ನ ಪ್ರಾರ್ಥನಾ ಜೀವನ ಇರಲಿ, ಕುಟುಂಬ ಪ್ರಾರ್ಥನೆ ಮಾಡ್ರಿ. ಪ್ರತಿ ದಿವಸ ಕುಟುಂಬ ಪ್ರಾರ್ಥನೆ, ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ, ವಿಧೇಯತೆ, ನಡವಳಿಕೆ, ಒಳ್ಳೆ ಮಾತು. ಸಭೆಗೆ ಬರುವಾಗ, ಮನೆಯಿಂದ ಬರುವಾಗಲೇ ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಪ್ರಾರ್ಥನೆಯೊಂದಿಗೆ ಸಭೆಗೆ ಬರುವಂತ ಜೀವನ. ಸಭೆಯಲ್ಲಿ ಬರುವಾಗ ಅನ್ಯೋನ್ಯತೆಯ ಜೀವನ. ಈ ಕ್ರಮ, ಇದನ್ನ ದೇವರು ಗಿದ್ಯೋನನಲ್ಲಿ ನೋಡಿದರು.